ಅವಳ ಹೆಸರು ಮೃದುಲಾ. ಅವಳು ಪುಣೆಯಲ್ಲಿ ವಾಸಿಸುತ್ತಿದ್ದಾಳೆ. ಅವಳಿಗೆ ಇತ್ತೀಚೆಗಷ್ಟೇ ಮದುವೆಯಾಗಿದೆ. ಅವರ ಮನೆಯ ಕೆಲಸದಲ್ಲಿ ಸಹಾಯವಾಗಲಿ ಅಂತ ಕೆಲಸದವಳು ಒಬ್ಬಳನ್ನು ನೇಮಿಸಿಕೊಂಡಿದ್ದರು. ಅವಳ ಹೆಸರು ಜ್ಯೋತಿ. ಅವಳಿಗೆ ವಯಸ್ಸು 35 ವರ್ಷಗಳಿರಬಹುದು. ನೋಡಲು ಮೈಕೈ ತುಂಬಿಕೊಂಡು ಸ್ವಲ್ಪ ದಪ್ಪಗಿದ್ದಳು. ಆಕರ್ಷಕವಾಗಿ ನೋಡೋಕೆ ಸ್ವಲ್ಪ ಶಕೀಲ ಹಾಗೆ ಕಾಣಿಸುತ್ತಿದ್ದಳು. ಮೊದಲಿಗೆ ಜ್ಯೋತಿ ಎಂದರೆ ಮೃದುಲಾಗೆ ತುಂಬಾ ಇಷ್ಟವಾಗಿತ್ತು. ಯಾಕೆಂದರೆ ಅವಳು ಬಂದ ಮೇಲೆ ಮೃದುಲಾಗೆ ಮನೆ ಕೆಲಸದಲ್ಲಿ ತುಂಬಾ ಸಹಾಯವಾಗುತ್ತಿತ್ತು. ಜ್ಯೋತಿ ಮನೆ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಎಲ್ಲ ಸರಿಯಾಗಿ ನಡೆಯುವಾಗ ಮೃದುಲಾಗೆ ಒಂದು ತಲೆನೋವು ಆರಂಭವಾಯಿತು. ಯಾಕೆಂದರೆ ಅವಳ ಗಂಡ ಜ್ಯೋತಿಯ ಹಿಂದೆ ಬಿದ್ದಿದ್ದ. ಆದರೆ ಅವಳು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಯಾಕೆಂದರೆ ಅವಳ ಗಂಡ ಚೆನ್ನಾಗಿರುವ ಹುಡುಗಿಯರನ್ನು ನೋಡಿದರೆ ಸ್ವಲ್ಪ ಜಾಸ್ತಿ ಅವರ ಕಡೆ ನೋಡುತ್ತಿರುತ್ತಾನೆ ಅಂತ ಅವಳಿಗೆ ಮೊದಲಿನಿಂದಲೂ ಗೊತ್ತಿತ್ತು. ಆದರೆ ಅದರಿಂದ ಸಮಸ್ಯೆ ಏನೂ ಇಲ್ಲದಿದ್ದರಿಂದ ಅವಳು ಅಷ್ಟಕ್ಕೆ ಸುಮ್ಮನಾಗಿದ್ದಳು. ಮೃದುಳ ಮದುವೆಯಾದ ಹೊಸದರಲ್ಲಿ ಒಮ್ಮೆ ಅವಳ ಗಂಡನ ಸ್ನೇಹಿತರು ಅವರ ಮನೆಗೆ ಊಟಕ್ಕೆಂದು ಬಂದಿದ್ದರು. ಆ ಸಂದರ್ಭದಲ್ಲಿ ಮೃದುಳಿಗೆ ಅಡುಗೆ ಮಾಡಲು ಅಷ್ಟಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಯೋಚಿಸುತ್ತಿದ್ದಳು. ಆ ಸಮಯದಲ್ಲಿ ತಾನು ಅಡುಗೆ ಮಾಡಿಕೊಡುತ್ತೇನೆ ಅಂತ ಮುಂದೆ ಬಂದು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಳು ಜ್ಯೋತಿ. ಇದರಿಂದ ಮೃದುಳ ಗಂಡನಿಗೆ ತುಂಬಾ ಇಷ್ಟವಾಗಿತ್ತು. ಜ್ಯೋತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಅವಳ ಮನೆ ಸ್ವಲ್ಪ ದೂರದಲ್ಲಿ ಇದ್ದುದರಿಂದ ಅವನೇ ಹೋಗಿ ಅವಳ ಮನೆಗೆ ಬಿಟ್ಟು ಬರುತ್ತಿದ್ದ. ಪ್ರತಿದಿನವೂ ಅವನೇ ಹೋಗಿ ಜ್ಯೋತಿಯನ್ನು ತನ್ನ ಕಾರಿನಲ್ಲಿ ಅವಳ ಮನೆಗೆ ಡ್ರಾಪ್ ಮಾಡುತ್ತಿದ್ದ. ಒಂದು ದಿನ ಇದೇ ರೀತಿ ಜ್ಯೋತಿ ಮನೆಯ ಕೆಲಸ ಮುಗಿಸಿದ ಮೇಲೆ ಮೃದುಳ ಗಂಡು ಅವಳನ್ನು ಡ್ರಾಪ್ ಮಾಡಲು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋದ. ಆ ಸಮಯದಲ್ಲಿ ಮೃದು ಒಬ್ಬಳೇ ಮನೆಯಲ್ಲಿದ್ದಳು. ಡೋರ್ ಬೆಲ್ ಸದ್ದಾಗಿರುವುದರಿಂದ ಬಾಗಿಲು ತೆರೆದಳು. ಈ ಸಮಯದಲ್ಲಿ ಯಾರು ಎಂದುಕೊಂಡು ಬಾಗಿಲು ತೆರೆದಳು ಮೃದುಲಾ. ಅಲ್ಲಿ ಒಬ್ಬ ಎತ್ತರದ ವ್ಯಕ್ತಿ ನಿಂತಿದ್ದನು. ಅವನು ಒಳಗಡೆ ಬಂದು, ಅಮ್ಮವರೇ, ನಾನು ಜ್ಯೋತಿಯ ಗಂಡ ಎಂದು ಹೇಳಿದನು. ಹೌದಾ? ಜ್ಯೋತಿ ಆಗಲೇ ಮನೆಗೆ ಹೋಗಿ ಬಿಟ್ಟಳಲ್ವಾ ಎಂದು ಮೃದು ಹೇಳಿದಳು. ಸರಿ ಅಮ್ಮವರೇ ಎಂದು ಅವನು ಹೊರಟು ಹೋದನು. 2 ದಿನಗಳ ನಂತರ ಅವನು ಮತ್ತೆ ಬಂದು ಮೃದುಗೆ ಕೆಲವು ಫೋಟೋಗಳನ್ನು ತೋರಿಸಿದನು. ಆ ಫೋಟೋಗಳಲ್ಲಿ ಅವಳ ಗಂಡ ಜ್ಯೋತಿಯನ್ನು ಅಪ್ಪಿಕೊಂಡಿರುವುದು ಕಂಡುಬಂದಿತು. ಆ ಫೋಟೋಗಳನ್ನು ನೋಡಿ ಮೃದುಲಾಗೆ ಶಾಕ್ ಆಯಿತು. ನಿಮ್ಮ ಗಂಡ ಮತ್ತು ನನ್ನ ಹೆಂಡತಿ ಇಬ್ಬರೂ ಅಕ್ರಮ ಸಂಬಂಧ ಹೊಂದಿದ್ದಾರೆ ಎಂದು ಅವನು ಹೇಳಿದನು. ನೀವು ಇಷ್ಟು ಸುಂದರವಾಗಿದ್ದೀರಾ, ನಿಮ್ಮನ್ನು ಬಿಟ್ಟು ಅವನು ಹೀಗೆ ಏಕೆ ಮಾಡುತ್ತಿದ್ದಾನೆ ಎಂದು ಕೇಳಿದನು. ಅದಕ್ಕೆ ಮೃದು ಅವನ ಕಡೆ ನೋಡಿ, ಅಂದರೆ ನಿನಗೆ ನಾನು ಸುಂದರವಾಗಿ ಕಾಣಿಸುತ್ತಿದ್ದೇನಾ ಎಂದು ಕೇಳಿದಳು. ಹೌದು, ನೀವು ತುಂಬಾ ಸುಂದರವಾಗಿದ್ದೀರಿ. ನಿಮ್ಮ ಯೌವನ ಉಕ್ಕಿ ಹರಿಯುತ್ತಿದೆ. ನಿಮ್ಮ ನಡೆ ವಯಾರ ನೋಡಿದರೆ ಯಾರಿಗಾದರೂ ತಲೆ ಕೆಟ್ಟು ಹೋಗುತ್ತದೆ ಎಂದು ತುಂಬಾ ಉತ್ಸಾಹದಲ್ಲಿ ಹೇಳಿದನು. ಆ ಮಾತುಗಳನ್ನು ಕೇಳಿ ಮೃದುಲಾಗೆ ತುಂಬಾ ಕೋಪ ಬಂತು. ನನ್ನ ಜೊತೆ ಈ ರೀತಿ ಮಾತಾಡೋಕೆ ನಿನಗೆ ಎಷ್ಟು ಧೈರ್ಯ? ಇನ್ನು ಮುಂದೆ ಯಾವತ್ತೂ ಹೀಗೆ ಮಾತನಾಡಬೇಡ ಎಂದು ಗಟ್ಟಿಯಾಗಿ ಹೇಳಿದಳು. ಸರಿ ಅಮ್ಮವರೇ, ಕ್ಷಮಿಸಿ ಎಂದು ಹೇಳಿ ಹೊರಗೆ ಹೋಗಿಬಿಟ್ಟನು. ಅವನು ಹೊರಟು ಹೋದ 2 ಗಂಟೆಗಳ ನಂತರ ಮೃದುಳ ಗಂಡ ಸಂಜಯ್ ಮನೆಗೆ ಬಂದ. ಮೃದುಳ ಅವನನ್ನು ತಡೆದು, 1 ನಿಮಿಷ, ನಿಮ್ಮ ಜೊತೆ ಏನೋ ಮಾತನಾಡಬೇಕು. ನಿಮಗೂ ಜ್ಯೋತಿಗೂ ಸಂಬಂಧವಿದೆ ಎಂದು ಅವಳ ಗಂಡ ಹೇಳ್ತಾ ಇದ್ದಾನೆ ಎಂದಳು. ಅಯ್ಯೋ, ಹಾಗೇನೂ ಇಲ್ಲ, ಇದನ್ನೆಲ್ಲ ನೀನು ನಂಬಿಕೊಳ್ಳಬೇಡ ಎಂದು ಹೇಳಿದನು ಸಂಜಯ್. ಆದರೆ ಮೃದುಲ ಅವನು ಕೇವಲ ಮಾತಿನಲ್ಲಿ ಹೇಳಿದ್ದರೆ ನಾನು ನಂಬುತ್ತಿರಲಿಲ್ಲ. ಆದರೆ ಅವನು ಫೋಟೋ ಕೂಡ ತೋರಿಸಿದ್ದಾನೆ ಎಂದು ಹೇಳಿ ಮೃದುಲ ಅಳಲು ಆರಂಭಿಸಿದಳು. ಸಂಜಯ್ಗೆ ಹೇಗಿದ್ದರೂ ತಾನು ಸಿಕ್ಕಿಬಿದ್ದೆನಲ್ಲೇ ಅಂತ ಗೊತ್ತಾಯಿತು. ಹೌದು, ಇದೇ ಈಗೇನು ಎಂದು ಅವಳ ಅಳುವನ್ನು ಗಮನಿಸದೆ ರೂಮಿನೊಳಕ್ಕೆ ಹೋಗಿಬಿಟ್ಟನು. ಆ ರಾತ್ರಿ ಅವಳು ಅಳುತ್ತಲೇ ಇದ್ದಳು. ಸಂಜಯ್ ಅವಳ ಕಡೆ ಗಮನ ಕೊಡಲಿಲ್ಲ. ಮೇಲಾಗಿ ಹೀಗಿದ್ದರೂ ವಿಷಯ ಗೊತ್ತಾಗಿಬಿಟ್ಟಿದೆ, ಇನ್ಯಾಕೆ ಬೇ ಎಂದು ತನ್ನ ಕೆಲಸವನ್ನು ಮುಂದುವರಿಸಿದ. ಆನಂತರ ಜ್ಯೋತಿ ಅವನ ಮನೆಯಲ್ಲಿ ಕೆಲಸ ಮಾಡುವಾಗಲೇ ಅವಳ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದ. ತನ್ನ ಹೆಂಡತಿಯ ಮುಂದೆಯೇ ಜ್ಯೋತಿಯನ್ನು ಅಪ್ಪಿಕೊಳ್ಳುವುದು, ಅವಳ ಮುಂದೆ ಮುತ್ತುಗಳನ್ನು ನೀಡುವುದು, ಅವಳ ಮುಂದೆ ರೊಮ್ಯಾಂಟಿಕ್ ಆಗಿ ಮಾತನಾಡುವುದು, ಹೀಗೆಲ್ಲ ಮಾಡುತ್ತಿದ್ದನು. ಇದನ್ನೆಲ್ಲ ಕಂಡ ಮೃದು ತುಂಬಾ ನೋವನ್ನು ಅನುಭವಿಸಿದಳು. ಕೊನೆಗೆ ಒಂದು ನಿರ್ಧಾರ ಮಾಡಿ ಜ್ಯೋತಿಯ ಗಂಡನಿಗೆ ಫೋನ್ ಮಾಡಿ ತನ್ನ ಮನೆಗೆ ಹೇಳಿದಳು. ಅವನು ನೋಡುವುದಕ್ಕೆ ಕಪ್ಪಾಗಿ, ಎತ್ತರವಾಗಿ, ಹಾಗೆ ಬಲವಾಗಿ ಇದ್ದನು. ದೊಡ್ಡ ದೊಡ್ಡ ಮೀಸೆಗಳ ಜೊತೆಗೆ ತುಂಬಾ ಹೊರಟಾಗಿ ಕಾಣಿಸುತ್ತಿದ್ದ. ಅಬ್ಬಾ, ಇವನ ಜೊತೆ ಜ್ಯೋತಿ ಹೇಗೆ ಇದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು. ಅವನನ್ನು ಕುಳ್ಳಿರಿಸಿ, ಆ ದಿನ ನನ್ನ ಬಗ್ಗೆ ಏನೋ ಹೇಳಿದ್ದೀಯಲ್ಲ, ಅದೇನು? ಈಗ ಹೇಳು ಎಂದಳು. ಅದೇನೂ ಇಲ್ಲ ಅಮ್ಮ ಅವರೇ.
ಆ ದಿನ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೆ. ಅದಕ್ಕಾಗಿ ಆ ದಿನವೇ ಕ್ಷಮಿಸಿ ಎಂದು ಹೇಳಿದ್ನಲ್ವಾ ಎಂದನು. ಅಯ್ಯೋ, ಪರವಾಗಿಲ್ಲ ಸ್ವಾಮಿ. ನಾನು ಏನು ಅಂದುಕೊಳ್ಳಲ್ಲ. ನೀನು ಧೈರ್ಯವಾಗಿ ನಾನು ಹೇಗಿದ್ದೇನೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳು ಅಂದಳು. ಏನ್ ಹೇಳೋದು? ನೀವು ನೋಡೋದಕ್ಕೆ ರಂಬೆ, ಊರ್ವಶಿ, ಮೇನಕೆ. ಯಾರಿಗೂ ಕಡಿಮೆ ಇಲ್ಲ. ನೀವು ನಡೆದಾಡುವಾಗ ನಿಮ್ಮ ಕೂದಲು ಹಾಗೆ ಕಣ್ಣನ್ನು ಸೆಳೆಯುವ ಸಣ್ಣ ನಡು ನೋಡುವವರ ಉಸಿರು ನಿಲ್ಲಿಸುತ್ತದೆ ಅಂದನು. ಅವು ಸರಿ. ನನ್ನ ಮುಖ ಮತ್ತು ತುಟಿಗಳ ಬಗ್ಗೆ ಹೇಳುವೆ ಎಂದಳು. ನಿಮ್ಮ ಕಣ್ಣುಗಳಲ್ಲಿ ನೋಡಿದರೆ ನಿಮ್ಮ ಮಾಯೆಯಲ್ಲಿ ಕಳೆದು ಹೋಗುವಂತೆ ಮಾಡುತ್ತದೆ. ನಿಮ್ಮ ತುಟಿಗಳ ಬಗ್ಗೆ ಹೇಳಬೇಕಾದರೆ ಕೆಂಪು ತೊಂಡೆ ಹಣ್ಣಿನಂತೆ ಇವೆಯೇ ಎಂದನು. ಅವನ ಹೊಗಳಿಕೆಗಳನ್ನು ಕೇಳಿ ಮೃದುಳ ನಾಚಿಕೆಯಿಂದ ತಿರುಗುತ್ತಿದ್ದಳು. ಆಮೇಲೆ ಅವನಿಗೆ ಒಂದು ಮಾತನ್ನು ಹೇಳಿದಳು. ಸರಿ, ನಿನಗೆ ಒಂದು ಕೆಲಸ ಹೇಳಿದರೆ ಮಾಡ್ತೀಯಾ ಅಂತ ಕೇಳಿದಳು. ಅವನು ಸಂತೋಷದಿಂದ ಏನು ಹೇಳಿ, ಚಿಟಿಕೆ ಹೊಡೆಯುವುದರಲ್ಲಿ ಮಾಡಿ ಮುಗಿಸುತ್ತೇನೆ ಅಂತ ಹೇಳಿದ. ನಾಳೆ ನೀನು ನನಗಾಗಿ 1-2 ಮೊಳ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ನಮ್ಮ ಮನೆಗೆ ಬಾ. ಸ್ವಲ್ಪ ಕೆಲಸ ಇದೆ ಅಂದಳು. ಅವಳ ಮಾತನ್ನು ಕೇಳಿ ಅವನಿಗೆ ತುಂಬಾ ಸಂತೋಷವಾಯಿತು. ತನಗೆ ನಿರೀಕ್ಷೆ ಮಾಡದ ಯಾವುದು ಗಿಫ್ಟ್ ಸಿಗಲಿದೆ ಅಂತ ಖುಷಿಪಟ್ಟ ಅವಳನ್ನು ನಾಚಿಕೆಯಿಂದ ನೋಡುತ್ತಾ ನಿಂತ. ಇದನ್ನೆಲ್ಲ ನಾಳೆ ತೋರಿಸು ಅಂತ ಅವನ ಭುಜದ ಮೇಲೆ ಒಮ್ಮೆ ಹೊಡೆದು ನಕ್ಕಳು. ಅವನು ಅವಳನ್ನು ತಿನ್ನು ಹಾಗೆ ನೋಡುತ್ತಾ ಅಲ್ಲಿಂದ ಹೊರಟು ಹೋದ. ಮರುದಿನ ಎಂದಿನಂತೆ ಜ್ಯೋತಿ ಕೆಲಸಕ್ಕೆ ಎಂದು ಅವರ ಮನೆಗೆ ಬಂದಳು. ಅವಳನ್ನು ನೋಡಿ ಸಂಜಯ್ ಎಂದಿನಂತೆ ಜ್ಯೋತಿಯನ್ನು ತಬ್ಬಿಕೊಂಡ. ಅದೇ ಸಮಯಕ್ಕೆ ಜ್ಯೋತಿಯ ಗಂಡ ತನ್ನ ಕೈಯಲ್ಲಿ ಮಲ್ಲಿಗೆ ಹೂವನ್ನು ಹಿಡಿದುಕೊಂಡು ಅವರ ಮನೆಗೆ ಬಂದ. ಹಾಗೆ ಬಂದು ಹೇ ಮೃದುಲ ಎಂದು ಮತ್ತಿನಿಂದ ಕರೆದ. ಅವನನ್ನು ನೋಡಿ ನಾಚಿ ಮೃದು ತನ್ನ ಮುಖವನ್ನು ಕೈಯಿಂದ ಮುಚ್ಚಿಕೊಂಡಳು. ಮೃದು ಸಂಜಯ್ ಮುಂದೆ ಓಡಿಹೋಗಿ ಅವನನ್ನು ಅಪ್ಪಿಕೊಂಡಳು. ಸಂಜಯ್ ಮತ್ತು ಜ್ಯೋತಿ ಇಬ್ಬರೂ ಇದನ್ನು ನೋಡಿ ಆಶ್ಚರ್ಯಗೊಂಡರು. ಅವರ ಮುಂದೆ ಇವರಿಬ್ಬರೂ ಮುದ್ದಾಡುತ್ತಿದ್ದರು. ಹೇ ಡಾರ್ಲಿಂಗ್, ಅವರು ನೋಡುತ್ತಿದ್ದಾರೆ. ಒಳಗೆ ಹೋಗೋಣ ಬಾ ಎಂದು ಮೃದು ಹೇಳಿದಳು. ಸರಿ ಬೇಬಿ, ಒಳಗೆ ಹೋಗೋಣ ಎಂದು ಮತ್ತಿನಿಂದ ಅವನು ಹೇಳಿದನು. ಇಬ್ಬರೂ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ನೋಡುತ್ತಾ ಹಾಗೆ ಹೊರಟರು. ಆಗ ಏನಿಲ್ಲಿ ಎಂದು ಸಂಜಯ್ ಮತ್ತು ಜ್ಯೋತಿ ಕೂಗಿದರು. ಸಂಜಯ್, ಮೃದುಲಾ, ನನ್ನ ಎದುರಿಗೆ ಈ ರೀತಿ ಮಾಡುವುದಕ್ಕೆ ನಿನಗೆ ಸ್ವಲ್ಪನೂ ನಾಚಿಕೆ ಇಲ್ವಾ ಎಂದು ಕೇಳಿದ. ಅಯ್ಯೋ, ಇದರಲ್ಲಿ ನಾಚಿಕೆಯ ವಿಷಯ ಏನು ಬಂತು? ನೀವು ಮಾಡುತ್ತಿರುವುದನ್ನೇ ನಾವು ಕೂಡ ಮಾಡುತ್ತಿದ್ದೇವೆ ಎಂದು ಮೃದುಲಾ ಸಂಜಯ್ ನನ್ನನ್ನು ನೋಡುತ್ತಾ ಹೇಳಿದಳು. ಸಂಜಯ್ ಅದನ್ನು ಕೇಳಿ ನಾಚಿಕೆಯಿಂದ ತಲೆ ಕೆಳಗೆ ಮಾಡಿದ. ಆಗ ಮೃದುಲಾ, ನೋಡಿ, ಇದೆಲ್ಲ ನಿಮಗೆ ಪಾಠ ಕಲಿಸೋಕೆ ನಾವು ನಾಟಕ ಮಾಡಿದ್ದೇವೆ. ನೀವು ಮಾಡುತ್ತಿರುವುದು ತಪ್ಪು ಎಂದು ನಾವು ಅನೇಕ ಸಲ ಮಾತುಗಳಿಂದ ಹೇಳಿದರು. ನೀವು ಕೇಳಲಿಲ್ಲ. ಅದಕ್ಕಾಗಿ ನಮ್ಮ ನೋವನ್ನು ನಿಮಗೆ ತಿಳಿಸಲು ಹೀಗೆ ಮಾಡಿದ್ದೇವೆ ಎಂದಳು. ಅದನ್ನು ಕೇಳಿ ಜ್ಯೋತಿ ಹಾಗೂ ಸಂಜಯ್ ಇಬ್ಬರೂ ಕ್ಷಮೆ ಕೇಳಿದರು. ಆನಂತರ ಯಾವುದೇ ತಪ್ಪನ್ನು ಮಾಡದೆ ಅವರು ತಮ್ಮ ಜೀವನ ಸಾಗಿಸಿದರು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಕ್ಕಮ್ಮಗೆ ಕೂಡ ಕಳುಹಿಸಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.